ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಧುಶ್ರೀ. ಸಂಡೇ ಸೆಪ್ಟೆಂಬರ್ 14 ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಪೂಜೆ ಮುಗಿಸ್ಕೊಂಡಿದ್ದೀನಿ. ಸೊ ಇವತ್ತೇ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಅದು ಬೈ ಬಸ್ಸು. ನಮ್ಮ ಏರಿಯಿಂದ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಹೋದ್ವಿ, ಯಾಕಂದರೆ ಬಸ್ಸು ನಾನ್ ಸ್ಟಾಪ್ ಇರೋದ್ರಿಂದ ಸ್ಟಾಪ್ ಕೊಡಲ್ಲ. ಬಸ್ ಸ್ಟಾಪ್ ಬಂದಮೇಲೆ ನಾನ್ ಸ್ಟಾಪ್ ಬಸ್ ಹತ್ತೋದಕ್ಕೆ ಟಿಕೆಟ್ ತೊಗೊಂಡ್ವಿ. ಕ್ಯೂವಲ್ಲಿ ನಿಂತ್ಕೊಂಡು 20 ರುಪೀಸ್ ಕೊಟ್ಟರೆ ಕೊಡ್ತಾರೆ. ಮಾರ್ನಿಂಗ್ 10:30ಗೆ ಮೈಸೂರು ರೀಚ್ ಆಗಿದ್ದೀವಿ. ನೋಡಿ ದಸರಾಗೆ ಲೈಟಿಂಗ್ಸ್ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಮತ್ತು ಮೈಸೂರಿಂದ ಗುಂಡ್ಲುಪೇಟೆಗೆ ಬಸ್ ಹತ್ತಿದ್ವಿ. ಗುಂಡ್ಲುಪೇಟೆಯಿಂದ ಮತ್ತು ಗೋಪಾಲ ಸ್ವಾಮಿ ಎಂಟ್ರೆನ್ಸಿಗೆ 12 o'clockಗೆಲ್ಲ ರೀಚ್ ಆಗಿದ್ದೀವಿ. ನೋಡಿ ಇದೇ ಎಂಟ್ರೆನ್ಸು. ಮತ್ತು ಬಂಡೀಪುರ ಫಾರೆಸ್ಟ್ ಎಂಟ್ರೆನ್ಸಿಂದ ಕ್ಯೂವಲ್ಲಿ ನಿಂತ್ಕೋಬೇಕು. ಚೆಕ್ಕಿಂಗ್ ಟೀಮ್ ಇರುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ. ಆಮೇಲೆ ಟಿಕೆಟ್ ಕೂಡ ಕಲೆಕ್ಟ್ ಮಾಡ್ಕೋಬೇಕು. ಅಂದರೆ ಎಂಟ್ರೆನ್ಸಿಂದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋದಕ್ಕೆ. ನೋಡಿ ಇದೇ KSRTC ಗೌರ್ಮೆಂಟ್ ಬಸ್ಸು. ಇದನ್ನು ಹತ್ಕೊಂಡು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು. ಅರೌಂಡ್ 10 ಮಿನಿಟ್ಸ್ ಆಯಿತು ಕೆಳಗಡೆಯಿಂದ ಟೆಂಪಲ್ಗೆ ಹೋಗೋದಕ್ಕೆ. ನಾವು ಸಂಡೇ ಹೋಗಿರೋದ್ರಿಂದ ತುಂಬಾ ರಶ್ ಇತ್ತು, ಮತ್ತು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಅರೌಂಡ್ 1 o'clockಗೆ ಟೆಂಪಲ್ಗೆ ರೀಚ್ ಆದ್ವಿ. 20 ಮಿನಿಟ್ಸ್ ಒಳಗಡೆ ದೇವ್ರ ದರ್ಶನ ಆಯಿತು. ಕೃಷ್ಣ ಅಂತೂ ತುಂಬ ಮುದ್ದಾಗಿದ್ದ, ನೋಡೋಕೆ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿನ ವ್ಯೂ ನೋಡಿ ಹೇಗಿದೆ. ಸ್ವಲ್ಪ ಫಾಗ್ ಕೂಡ ಬಂದಿತ್ತು, ಬಿಸಿಲು ಮಳೆ ಚಳಿ ಎಲ್ಲ ಇತ್ತು. ಮತ್ತು ಹೋಗೋದಕ್ಕೂ ಕೂಡ ಅದೇ ಬಸ್ಸು, ಅದೇ KSRTC ಬಸ್ಸಿಂದ ತುಂಬ ದೊಡ್ಡ ಕ್ಯೂ ಇತ್ತು. ಬಸ್ ಹತ್ಕೊಂಡು ಮತ್ತು ಕೆಳಗಡೆ ಹೋದ್ವಿ. ಗೋಪಾಲ ಸ್ವಾಮಿ ಬೆಟ್ಟದಿಂದ ಮೈಸೂರು 7 o'clock ರೀಚ್ ಆದ್ವಿ. ಮೈಸೂರಿಂದ ಬ್ಯಾಂಗ್ಳೂರ್ಗೆ 9:30ಗೆ ರೀಚ್ ಆದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.